ಮಾತಾಡಿ. ನಮಸ್ತೆ ಬಂಧುಗಳೇ, ಇವತ್ತು ನಾವು ಮಂಡ್ಯ ಕಿರ್ಗಾವಲು ರಸ್ತೆನಲ್ಲಿದ್ದೀವಿ. ಅನಿಯಂಬಾಡಿ ಅನ್ನೋ ಗ್ರಾಮ, ಸರ್ಕಾರಿ ಶಾಲೆ ಎದುರುಗಡೆ ಇದ್ದೀವಿ. ಇಲ್ಲಿ ಏನಾಗಿದೆ ಅಂದ್ರೆ ಗುಂಡಿಗಳು ನೋಡಿ, ಎಷ್ಟೊಂದು ಗುಂಡಿಗಳು ಬಂದಿದೆ. 3-4 ವರ್ಷದಿಂದ ಗುಂಡಿಗಳೇ ರೆಡಿ ಆಗಿಲ್ಲ. ಇಲ್ಲಿ ಸಾಕಷ್ಟು ಜನ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ, ಪೆಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಾವು ಸಾಕಷ್ಟು ಬಾರಿ ನೋಡ್ತಾ ಇದ್ದೀವಿ. 3 ವರ್ಷದಿಂದ ಈ ಗುಂಡಿಗಳು ರೆಡಿನೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ರಸ್ತೆಯಲ್ಲಿ ನಾಟಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ರಸ್ತೆಯಲ್ಲೇ ಇವತ್ತು ನಾಟಿ ಬೆಳೆಯೋದ ಅಥವಾ ಬೆಳೆ ಬೆಳೆಯೋದ ಮತ್ತೆ ಪೂಜಾ ಕಾರ್ಯಕ್ರಮ ನೋಡಿ. ಈಗ ಪೂಜೆ ಮಾಡ್ತಾ ಇದ್ದೀವಿ ಗುಂಡಿಗಳಿಗೆ. ನಾವು ಅಧಿಕಾರಿಗಳಿಗೆ ಸನ್ಮಾನ ಮಾಡ್ತಾ ಇದೀವಿ, ಆದ್ರೆ ಇವತ್ತು ಗುಂಡಿಗಳಿಗೆ ಪೂಜೆ ಮಾಡ್ತಾ ಇದೀವಿ. ಯಾಕಂದ್ರೆ PWD ಬೇಜವಾಬ್ದಾರಿ ಮಾಡಿರುವಂತ ಅಧಿಕಾರಿಗಳು, ಅವರು ಭ್ರಷ್ಟ ಅಧಿಕಾರಿಗಳು, ಕೆಲಸ ಮಾಡಬೇಕು. ಯಾಕೆಂದ್ರೆ ಮಾನ್ಯ ಶಾಸಕರು ತಿರುಗಾಡ್ತಾರ, ಎಲ್ಲೇ ಒಂದು ಸಮಾರಂಭ ಆದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರ. ಆದ್ರೆ ಈ ರೋಡ್ ವ್ಯವಸ್ಥೆ ಹಂಗಿದೆ, ಎಷ್ಟು ಜನ ಬಿದ್ದಿರ ಅವ್ರಿಗೆ ಗೊತ್ತವ್ರ ಅಧಿಕಾರಿಗಳಿಗೆ. ಆದ್ರಿಂದ ನಾವು ಗುಂಡಿಗಳಿಗೆ ಪೂಜೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಈ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮನೆ ಮುಂಭಾಗ ಹೋಗಿ ಪೂಜೆ ಮಾಡ್ತೀವಿ. ಇದೇ ರೀತಿ ಅವ್ರು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕು. ಮಾನ್ಯ ಶಾಸಕರು ಯಾವ್ದಾರ ಒಂದು ಸಮಾರಂಭ ಆದ್ರೆ ಇಲ್ಲ ತಿರುಗಾಡ್ತಾ ಇರ್ತಾರ, ಅವ್ರಿಗೆ ವೋಟ್ ಮಾಡಿ ಮಾತ್ರ ಇವ್ರಿಗೆ ಬರ್ತಾರ, ಬಾಕಿ ಟೈಮಲ್ಲಿ ಬರಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ರೋಡು ಯಾವ ಕಾಂಟ್ರಾಕ್ಟರ್ ಕೆಲಸ ಮಾಡವ್ರೆ ಒಂದು ಕೆಲಸ ಮಾಡಬೇಕು. ಆಲ್ರೆಡಿ 3 ಬಾರಿ ಹದ್ಗೆಟ್ ಹೋಗಿದೆ ರೋಡು. ಆದ್ರಿಂದ ಗುಂಡಿಗಳಿಗೆ ಪೂಜೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಸನ್ಮಾನ ಮಾಡ್ತೀವಿ. ಆದ್ರಿಂದ ನೆಕ್ಸ್ಟ್ ನಮ್ಮ ಚಂದ್ರ ಸರ್ ಮಾತಾಡ್ತಾರೆ. ಹಾಗೇನೆ ಇಲ್ಲಿ ಪೂಜೆ ನಡೀತಾ ಇದೆ. ಪೂಜಾ ಕಾರ್ಯಕ್ರಮ ಜೊತೆ ನಿಮ್ಗೆ ವಿಡಿಯೋಗಳು ತೋರಿಸ್ತೀನಿ ಬನ್ನಿ. ಗುಂಡಿ ಇದೆ, ಹೇಳ್ತಾ ಇದಾರೆ. ಮಧ್ಯದಲ್ಲಿ ಹಾಕಿ ಮುಚ್ಚಿದ್ದಾರೆ. ಇಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಸ್ಥಳೀಕರು ಹೇಳ್ತಾ ಇದ್ದಾರೆ, ತಿರ್ಸಾಪಾಲ್ಯ ಎಷ್ಟು ಜನ ಬಿದ್ದಿದ್ದಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಏನಾಗಿ ನೀವೇ ಇದ್ದೀರಾ, ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನೀವೇ ಒಬ್ರು ಮಾತಾಡ್ರಿ, ಯಾರೇ ಇರ್ಲಿ ಮಾತಾಡಿ. ಪ್ರತಿನಿತ್ಯ ಯಾವಾಗ್ಲೂ ಬೀಳ್ತಾರೆ. ಮಳೆ ಬಂತು, ಒಂದ್ ದಿನಕ್ಕೆ 4 ಬೀಳ್ತಾ ಇರ್ತಾರೆ. ನಾವು ಅಕ್ಕಪಕ್ಕ ನೋಡ್ತಾ ಇರ್ತೀವಿ. ಆದ್ರೆ ಯಾಕೆ ಹೇಳಿದ್ರೆ ನಾವೇ ಕಲ್ಕೊಡ್ಸ್ಬೇಕು ಅಂತ ರೆಡಿ ಮಾಡ್ಕೊಂಡು ಯಾರು ಹೋಗೋದೇ ಬೇಡ ಅಂತ ದಯವಿಟ್ಟು ಅಧಿಕಾರಿಗಳಿಗೆ ಹೇಳಿ ದಯವಿಟ್ಟು ಇದನ್ನ ರೆಡಿ ಮಾಡಿಸಿ. ರಾತ್ರಿ ಹೊತ್ತು ಗೊತ್ತಾಗಲ್ಲ, ಮಳೆ ಮಾತ್ರ ಗೊತ್ತಾಗಿಲ್ಲ. ಆದ್ರೆ ಬಿದ್ದೋರಂತೂ ಕೈ ಕಾಲಂತೂ ಮುಟ್ಟತ್ತೇನೆ. ನಾವು ಹೇಳ್ತಾರೆ ಪಾಪ ಅವರು ಸುಧಾ ಬಿಟ್ಟಿದ್ರು. ನಾವೆಲ್ಲ ಮಾಡ್ಕೊ ಬಹಳ ತೊಂದರೆ ಆಗಿದೆ. ನೈಟ್ ಎಲ್ಲ ಹೋಗಕ್ಕೆ ದಯವಿಟ್ಟು ಇದನ್ನ ಅಧಿಕಾರಿಗಳಿಗೆ ಹೇಳಿ ಇದನ್ನ ರೆಡಿ ಮಾಡ್ಕೊ ಅಂತ ಮಾಡ್ಲಿಲ್ಲ ಅಂದ್ರೆ ನೀವು ಹೇಳೋದಕ್ಕೆ ಅವ್ರ ಮನೆ ಮುಂದಕ್ಕೆ ಹೋಗಿ ಧರಣಿ ಆಯ್ತಕ್ಕ ಮಾಡೋಣ. ಎಷ್ಟು ಬೇಸತ್ತು ಹೋಗಿದ್ದಾರೆ ಅಂದ್ರೆ ಅವರು ಸಮಸ್ಯೆ ಏನಾಗಿದೆ ಅಂತ ಗಮನಕ್ಕೆ ತಂದ್ರು ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ಲ. ಒಂದು ಹಸುಗು ಸೇತ್ಕೊಂಡು ಬಾಣಂತಿ ಸಹ ಇಲ್ಲಿ ಬಿದ್ದಿದ್ದಾರೆ. ನಾವು ಪಕ್ಕದಲ್ಲಿರ್ತೀವಿ, ಆ ಕ್ಷಣಕ್ಕೆ ಬರ್ತೀವಿ ನೋಡ್ತೀವಿ ಅಂದಿದ್ರೆ ಅವ್ರು ಆಕ್ರೋಶಕ್ಕೆ ಈಗ ಕಲ್ಲು ಹಾಕಿ ತಡೆ ಹಿಡಿಬೇಕು ಅಂದ್ಕೊಂಡಿದ್ರಂತೆ. ಈಗ ನಾವು ಮುಂದಿನ ಗುಂಡೆ ಇದೆ. ಓಟ್ ಹಾಕಿದ್ದೀವಿ, ಓಟ್ ಮಾಡಿ ಹಾಕಿಸ್ಕೊಳ್ತಾರೆ, ಎಲ್ಲ ಮಾಡ್ಕೊಡ್ತಾರೆ. ಬನ್ನಿ, ಗ್ರಾಮಸ್ಥರು ಬಂದವರು ಅಲ್ಲೂ ಪೂಜಾ ಕಾರ್ಯಕ್ರಮ ಗ್ರಾಮಸ್ಥರು ಬಂದವರು ಅವ್ರನ್ನೂ ಮಾತಾಡಿಸೋದ ಎಲ್ಲ ತೋರಿಸಿದ್ದ. ರೋಡ್ ಬ್ಲಾಕ್ ಮಾಡಿ ಗ್ರಾಮ ಪಂಚಾಯತಿ ಅಧಿಕಾರ ಗ್ರಾಮ ಪಂಚಾಯತಿ PDO ಅವರಿಗೆ ಜೈಕಾರ ಜೈಕಾರ. ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜೈವಾಗಲಿ ಜೈವಾಗಲಿ. ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜೈವಾಗಲಿ ಜೈವಾಗಲಿ. ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜೈವಾಗಲಿ ಜೈವಾಗಲಿ. ಅನಿಯಂಬಾಡಿ
ಅನಿಯಂಬಾಡಿ ಗ್ರಾಮದ ಒಂದು ರಸ್ತೆ ಬಗ್ಗೆ ಯಾವುದೇ ರೀತಿ ಗಮನ ಹರಿಸದ MLA ಅವರಿಗೆ, ಜಯವಾಗಲಿ ಜಯವಾಗಲಿ MLA ಅವರಿಗೆ, ಜಯವಾಗಲಿ ಜಯವಾಗಲಿ MLA ಅವ್ರಿಗೂ ಜೈವಾಗ್ಲಿ, ಪಿಡಿಒಗೂ ಜಯವಾಗ್ಲಿ. ಇಲ್ಲಿನ ಗ್ರಾಮ ಪಂಚಾಯತಿ PDO ಅವ್ರಿಗೂ ಜೈವಾಗ್ಲಿ, ಮತ್ತೆ PW ಇಲಾಖೆ ಇಂಜಿನಿಯರ್ಗೂ ಜೈವಾಗ್ಲಿ. ಯಾಕೆಂದ್ರೆ ಇದೇನು ಇಲ್ಲಿ ಯಾವುದೇ ರೀತಿ ಯಾವ ಘಟನೆ ನಡೆದಿಲ್ಲ. ಯಾಕೆಂದ್ರೆ ಇಲ್ಲಿನ ಜನಗಳು ಬಹಳ ಹೆಮ್ಮೆಯಿಂದ, ಘನತೆಯಿಂದ, ಗೌರವದಿಂದ ನಡೀತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ರಸ್ತೆನೂ ಬಹಳ ದೊಡ್ಡ ಮಟ್ಟದಲ್ಲಿದೆ. ಒಂದ್ ಅರ್ಧ ಗಂಟೆ ಬಂದಂತ ಈಗ ಏನು ವಾಹನ ಸಂಚಾರರು ಒಂದ್ ಅರ್ಧ ಗಂಟೆ ಮಲಗಿದ್ದು ಹೋಗ್ಬೋದು, ಆ ತರದಲ್ಲಿ ಗುಣಮಟ್ಟದಲ್ಲಿ ರಸ್ತೆ ಇದೆ. ಹಾಗಾಗಿ ಅವರಿಗೆ ಜೈಕಾರ ಕೊಟ್ಟಿದ್ವಿ. ಮತ್ತೊಮ್ಮೆ ಸಂತೆ ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜಯವಾಗಲಿ ಜಯವಾಗಲಿ ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜಯವಾಗಲಿ ಜಯವಾಗಲಿ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಗ್ರಾಮಸ್ಥರಿಂದಲೇ ಪೂಜೆ ಮಾಡಿಸೋದು ನಾವು ಕಾರ್ಯಕ್ರಮ. ನಮ್ಮ ಜಮೀನುಗಳಿಗೆ ಕೆಲಸ ಮಾಡ್ಬೇಕಾದ್ರೆ, ಏನಾದ್ರು ನಾಟಿ ಕೆಲಸ ಮಾಡ್ಬೇಕಾದ್ರೆ ಪೂಜಾ ಮಾಡಿ ಕೆಲಸ ಮಾಡ್ತೀವಿ. ಅದೇ ರೀತಿ ಮುಂದಿನಗಳಲ್ಲಿ ಅಧಿಕಾರಿಗಳ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಈ ರಸ್ತೆಗಳಲ್ಲಿ ನಾಟಿ ಮಾಡುವ ಮುಖಾಂತರ ಪೂಜೆ ಮಾಡ್ತಿದ್ದೀವಿ, ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದೀವಿ. ಆದ್ರಿಂದ ಇಲ್ಲಿಗೆ PW ಇಲಾಖೆ AW ಅವರಾಗಿರುವ ಸತೀಶ್ ರವರಿಗೆ ಕೂಡ್ಲೆ ನಮ್ಮ ಭೇಟಿ ಮಾಡಿ ಯಾವ ರೀತಿ ಕೆಲಸ ಮಾಡ್ತಿರೋ ಮಾಡಲ್ವಾ ಬಂದು ಎಚ್ಚರಿಕೆ ಕೊಡ್ತಿದ್ದೀವಿ ನಿಮಗೆ. ಭ್ರಷ್ಟ ನಾಲಾಯಕ ಅಧಿಕಾರಿಗಳು ನೀವೆಲ್ಲ ಕೆಲಸ ಮಾಡಿದ್ರೆ ನಾವೇ ಇಲ್ಲಿ ಬಂದು ಕೆಲಸ ಮಾಡ್ತೀವಿ ಇಲ್ಗ. ಬಂಧುಗಳೇ, ನೀವೆಲ್ಲ ನೋಡ್ತಾ ಇರ್ಬೋದು, ಇಡೀ ಪಕ್ಷಗಳ ಯಾವುದೇ ಒಂದು MLA ಆಗ್ಬೋದು, MP ಆಗ್ಬೋದು, ಕುದ್ಲಿ ಪೂಜೆ ಮಾಡ್ತಾರೆ ಹೋಗಿ. ಆದ್ರೆ KRS ಪಕ್ಷದಿಂದ ವಿನೂತನವಾಗಿ ಒಂದು ಪೂಜೆಯನ್ನ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ಈ ಅಧಿಕಾರಿಗಳನ್ನ ಒಂದು ಅವರಿಗೆ ಹೇಳುವಂತ ದಪ್ಪ ಚರ್ಮವನ್ನ ನಾವು ಹೋಗ್ಲಾಡಿಸ್ಬೇಕು ಅಂದ್ರೆ ಈ ರೀತಿ ವಿಭಿನ್ನವಾದಂತಹ ಪೂಜೆಯನ್ನ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ಇದನ್ನ ಪ್ರತಿ ಒಂದು ಕಡೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮೊನ್ನೆ ನಾವು ಕೇರ್ಪೇಟೆಯಲ್ಲಿ ಇದೇ ರೀತಿ ಒಂದು ಲೈವ್ ರಸ್ತೆ ಬಗ್ಗೆ ಲೈವ್ ಹಾಕ್ಬೇಕಾದ್ರೆ ಇದೇ ಒಂದು ಒಬ್ಬ ಗ್ರಾಮಸ್ಥ ಗ್ರಾಮ ಪಂಚಾಯತಿ ಸದಸ್ಯನ ತಮ್ಮನಾದಂತವನು ನನ್ನ ಮೇಲೆ ಹಲ್ಲೆಗೆ ಮುಂದಾಗಿದ್ದು ನೀವೆಲ್ಲ ವಿಡಿಯೋ ಅಲ್ಲಿ ವೀಕ್ಷಣೆ ಮಾಡಿದ್ದೀರಾ. ಏಕೆ ಅಂತಂದ್ರೆ ನಾವು KRS ಪಕ್ಷದವರು ಎಲ್ಲಿ ಅನ್ಯಾಯ ನಡೆದ್ರು ಕೂಡ ಪ್ರತಿಯೊಂದು ಕಡೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ನಾವು ಇಲ್ಲಿ ಗುದ್ಲಿ ಪೂಜೆ ಮಾಡೋ ಮಾದರಿಗೆ ರೋಡಿನ ಒಂದು ಪೂಜೆಯನ್ನ ಮಾಡ್ತಾ ಇದೀವಿ. ಎಲ್ಲಾ ಶಾಸಕರು ಹೋಗಿ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಮೊನ್ನೆ ಲೈವ್ ಹಾಕಿದಂತ ಒಂದು ವಿಚಾರವಾಗಿ 2 MLAಗಳು ಗುದ್ಲಿ ಪೂಜೆ ಮಾಡಿದ್ದಾರೆ. 9.5 ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ. ಆದ್ರೂ ಕೂಡ ಹಣವನ್ನ ರಸ್ತೆ ಮಾಡಿಲ್ಲ. ಆ ಭಾಗವಾಗಿ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೂಗಪ್ಪ, ಜೈಕಾರ ಕೂಗಪ್ಪ, ಎಲ್ಲರೂ ಕೂಗು. ರಸ್ತೆಯನ್ನು ಈ ಮಟ್ಟಕ್ಕೆ ತಂದಂತ ಸರ್ಕಾರಿ ವ್ಯವಸ್ಥೆಗೆ ಎಲ್ಲ ಒಳ್ಳೆ ಕೆಲಸ ಮಾಡೋರೆ ಅಂತ ಸರ್ಕಾರಿ ವ್ಯವಸ್ಥೆ ರಸ್ತೆಯನ್ನು ಅಧೋಗತಿಗೆ ತಂದಂತ ಸರ್ಕಾರದ ವ್ಯವಸ್ಥೆಗೆ ಜಯವಾಗಲಿ ಜಯವಾಗಲಿ ಇಲ್ಲಿನ ಸ್ಥಳೀಯ PDOಗೆ ಜಯವಾಗಲಿ ಜಯವಾಗಲಿ ಈ ರಸ್ತೆಯನ್ನು ಈ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿರುವಂತ PWD ಅಧಿಕಾರಿಗಳಿಗೆ ಜಯವಾಗಲಿ ಜಯವಾಗಲಿ ಇಲ್ಲಿಯ ಶಾಸಕರು ಮತ್ತೆ ಪುಡಾರಿಗಳಿಗೆಲ್ಲ ಪೂಜೆ ಮಾಡಿ ಜಯವಾಗಲಿ ಸಾರ್ವಜನಿಕರ ಸಾವಿನ ಗುಂಡಿಗೆ ಜಯವಾಗಲಿ ಜಯವಾಗಲಿ ಪೂಜೆ ಮಾಡೋಣ. ಎಲ್ಲ ಯಾಕಂದ್ರೆ ನಮ್ಮನ್ನೇ ಒತ್ವಾಗಿ ಕುಂಡಿಸ್ತಿಲ್ಲಿ ಅಂತವ್ರ ನಮ್ ಹೇಗ್ ನಾವು ಕುಂಡಿಸ್ಬಿಟ್ಟಿದ್ದೀವಿ. ಆಯ್ತು. ಸಂತೆ ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜಯವಾಗಲಿ ಜಯವಾಗಲಿ ಸಂತೆ ಕಸಲಗೆರೆ ಗ್ರಾಮ ಪಂಚಾಯತಿ PDO ಅವರಿಗೆ ಜಯವಾಗಲಿ ಜಯವಾಗಲಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇವೆ. ಯಾಕೆಂದ್ರೆ ಈ ಸ್ಥಳಗಳಲ್ಲಿ ಎಷ್ಟೋ ಜನ ಬಿದ್ದು ಹೋಗಿದ್ದಾರೆ, ಕಾಲ್ ಮುರ್ಕೊಂಡಿದ್ದಾರೆ. ಅಧಿಕಾರಿಗಳು ಕಾರು ಸೋಕಿ ಕಾರು ಕೊಟ್ಟಿರ್ತಾರೆ, ತಿರ್ಗಾಡ್ಕೊಂಡು ಹೋಗ್ತಾರೆ. ಅವ್ರು ಸ್ಕೂಟರ್ ತಗೊಂಡ್ಬಂದು ಈ ಟೈಮಲ್ಲಿ ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆ ಕಾರ್ ಕೊಟ್ಟಿರೋದು ನಾವು ಎಲ್ಲ ಕಡೆ ಈ ರಸ್ತೆ ಏನಾಗಿದೆ ನೋಡ್ಕೊಂಡು ವಿಚಾರಣೆ ಮಾಡ್ಬೇಕು. ಅವರು 1 ವರ್ಷಕ್ಕೊಂದ್ಸಲ ಬರ್ತಾರೆ, ಬರಲ್ಲ. ಆದ್ರಿಂದ ನಮ್ಮ PW ಇಲಾಖೆಯ AW ಆಗಿರುವ ಸತೀಶ್ ಅವರ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೇವೆ. ಮುಂದಿನಗಳಲ್ಲಿ ಈ ವಾರದಲ್ಲಿ ಕೆಲಸ ಮಾಡಬೇಕು. ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಹೋರಾಟ ಮಾಡ್ತಿದೀವಿ. ಇದೇ ರೀತಿ ಪೂಜೆ ಮಾಡ್ತೀವಿ ನಿಮ್ಗೂ ಸಹ. ಆದ್ರಿಂದ ಫೋನ್ ಮಾಡಿದೀವಿ, ಫೋನ್ ಮಾಡಿ ಬರ್ಲಿ ಬರೋಣ. ಬಂಧುಗಳೇ, ಇದು ಅನಿಯಂಬಾಡಿ ಒಂದು ಗ್ರಾಮದ ಸಂತೆ ಕಸಲಗೆರೆ ಗ್ರಾಮ ಪಂಚಾಯತಿ ಸೇರಿದಂತ ಒಂದು ಏನಿದೆ ಗ್ರಾಮಕ್ಕೆ ಈ ರೀತಿಲಿ ಯಾವುದೇ ರೀತಿ ಒಂದು ಡಾಂಬರೀಕರಣ ಇಲ್ಲಿ ರಸ್ತೆಯಲ್ಲಿ ನಡೆದಿಲ್ಲ. ಇಲ್ಲಿ ಸ್ಥಳೀಕರು ನಾವು ಬಂದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳಷ್ಟು ಜನ ಇಲ್ಲಿ ಬಂದ ಸಂದರ್ಭದಲ್ಲಿ ಬಿದ್ದಿರುವಂತವ್ರು, ಇಲ್ಲಿ ಯುವಕರು ಯಾರೋ ಹೇಳಿದ್ರು ಈಗ ಬಂದ ಸಂದರ್ಭದಲ್ಲಿ ನಾನು ಈ ಗುಂಡಿಲ್ ಬಿದ್ದಿರುವಂತ ಗಾಯ ನನ್ಗೆ ಇನ್ನೂ ವಾಸಿ ಆಗಿಲ್ಲ ಅನ್ನೋ ತರದಲ್ಲಿ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ ನಮ್ಮ ತೆರಿಗೆ ಹಣ ಎಲ್ಲಿ ಹೋಗ್ತಿದೆ ಜನಗಳಿಗೆ, ಈ ರೀತಿಯಲ್ಲಿ ಜನಗಳನ್ನ ಈ ರೀತಿ ಶೋಷಣೆ ಕೊಡ್ತಾ ಇರುವಂತ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಾವು ಕಟ್ಟುವಂತ ತೆರಿಗೆ ಹಣ ಜನಗಳು ಕಟ್ತಾ ಇರುವಂತ ಒಂದು ತೆರಿಗೆ ಹಣ ಈ ರೀತಿ ಪೋಲಾಗ್ತಿದೆಯಲ್ಲ, ನಾವು ಕಟ್ತಾ ಇರುವಂತ ತೆರಿಗೆ ಹಣ ಏನಂತಾರೆ ಎಲ್ಲರೂ ಒಂದ್ಸರಿ ಕೂಗೋಣ. ವೆಂಕಟರಮಣ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ ವೆಂಕಟರಮಣ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ
ನಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡ್ತಿರೋ ರಾಜಕಾರಣಿಗಳಿಗೆ, ಗೋವಿಂದ PWD ಇಂಜಿನಿಯರಿಗೆ, ಗೋವಿಂದ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಗೋವಿಂದ ಗೋಯಿಂದ. ನಮ್ಮ ದುಡ್ಡು ಏನಾಯ್ತು ಗೋಯಿಂದ ಆಯ್ತು. ಈ ತರದಲ್ಲೆಲ್ಲ ಆಗ್ತಾ ಇದೆ. ಇದನ್ನೆಲ್ಲ ನಮ್ಮ ಸರ್ಕಾರ ನಾಚಿಕೆ ಪಡಬೇಕು. ಜನಗಳು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಬಂದಂತ ಶಾಸಕರು ಬರ್ತಾರೆ ನಿಮ್ಮ ಮನೆ ಬಳಿ 5,000 ಏನೋ 500 100 ಕೊಟ್ಟು ಓಟ್ ಹಾಕಿ ಅಂತ, ಬಾರ ನಾಲಾಯಕ್ ಮತ್ತು ರೋಡ್ ಸರಿ ಮಾಡಿ ಅಂತ ಹೇಳ್ಬೇಕಂತ ಪ್ರಶ್ನೆ ತಗೋಬೇಕು ನೀವೆಲ್ಲ. ದಯಮಾಡಿ ಈಗ ಒಂದ್ 2 ಗುಂಡಿಗೆ ನಾಟಿ ಮಾಡೋದು ಎಲ್ಲ ತೋರಿಸಿ, ಎಲ್ಲ ಗುಂಡಿನೂ ತೋರಿಸಿ. ವಿಚಾರ ಬನ್ನಿ, ಎಲ್ಲ ರಸ್ತೆ ನಾಟಿ ಮಾಡ್ತೀನಿ ಪೈರು ಎಲ್ಲ ಗುಂಡಿನೂ ತೋರಿಸಿ. PWD ಇಲಾಖೆ AWR ಫೋನ್ ಮಾಡ್ತಿದ್ದೇವೆ. ನಮಸ್ಕಾರ ಸರ್. ಎಲ್ಲ ಗುಂಡಿನೂ ತೋರಿಸಿ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಸರ್ ಇವಾಗ 4 ಗಂಟೆಗೆ ಬಂದ್ರೆ ನಾವು ಆಲ್ರೆಡಿ ಇಲ್ಲಿ ಬಂದು ಜಾಗಕ್ಕೆ ರಸ್ತೆನ ವಿಚಾರಣೆ ಮಾಡ್ತಾ ಇದ್ದೇವೆ. ನೀವು ಯಾವಾಗ ಬರೋದು ಸರ್? ಅಲ್ಲೆಗೆರೆ ರೀ ಸರ್. ನಾವು ನಿಮ್ಗೆ ಏನ್ ಹೇಳಿದ್ದು, ಆಫೀಸ್ ಹತ್ರ ಬರ್ಬೇಕೇನ ಅಂತ ಹೇಳಿದ್ ನಿಮ್ಗೆ ಸರ್. ಎಮರ್ಜೆನ್ಸಿ ಇಲ್ಲ ರೋಡಲ್ಲಿ ಬಿದ್ದು ಸಾಯ್ತಾರ. ನಿನ್ನೆ ಮೊನ್ನೆ ಕೆಸ್ತೂರಲ್ಲಿ ಬಿದ್ದು ಮರಣ ಹೊಂದಿರ. ನೀವು ಹೊಣೆ ಹಾಕ್ತೀರ ನೀವು? ಹಂಗಿಲ್ಲ ಸರ್, ನಮಗೆ ಬೇಜವಾಬ್ದಾರಿ ಮಾತುಗಳು ಬೇಕಾಗಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಕೆಲಸ. ಎಷ್ಟು ಜನ ಬಿದ್ದಿದ್ದಾರೆ ಇಲ್ಲಿ ಸರ್? ನಮಗೆ ಊಟ ಬೇಕಾಗಿಲ್ಲ, ನಾವು ಹೋರಾಟ ಮಾಡ್ತಾ ಇರೋದು. ಇಲ್ಲ ರೋಡಲ್ಲೇ ಊಟ ಮಾಡೋಣ, ಇಲ್ಲೇ ಅಡಿಗೆ ಮಾಡ್ಕೊ ಊಟ ಮಾಡೋದಾ? ಹೌದು, ಇಲ್ಲಿ ಅಡಿಗೆ ಮಾಡೋದ, ಊಟ ಮಾಡಿ ಇಲ್ಲೇ ಮಾಡ್ಬೋದಾ ಸರ್? ಸಮಾಧಾನ ಅಲ್ಲ ಇಲ್ಲಿ. ಗ್ರಾಮಸ್ಥರು ಎಲ್ಲರೂ ಪ್ರತಿಯೊಂದು 1000 ಜನ ಇಲ್ಲೇ ಇದ್ದಾರೆ. ಸರಿ ಆಯ್ತು, ಈಗ ಬಂದು ಯಾವ ಕೆಲಸ ಮಾಡ್ತೀರಾ ಮಾಡಲ್ವೋ ಅದನ್ನ ಪ್ರಸ್ತಾಪ ಮಾಡ್ಕೊಡಿ ನಮ್ಗೆ. ಇಲ್ಲಿ ಬಂದು ಇಲ್ಲೇ ಊರಿನ ಗ್ರಾಮಸ್ಥರು ಇದಾರೆ. ಇಲ್ಲೇ ಇಲ್ಲ ನಿಮ್ಮ ಇದು ನೀವು ಮಾತಾಡ್ತಾ ಇರೋದು ಲೈವ್ ಅಲ್ಲಿ ಹೋಗ್ತಾ ಇದೆ. ನೀವು ಕೆಲಸ ಮಾಡಿದ್ರೆ ನಾವು ಸರ್, ನೀವು ಇಲ್ಲಿ ಕೆಲಸ ಮಾಡಿದ್ರೆ ಕರೆಕ್ಟಾಗಿ ನಾವು ಇಲ್ಲಿ ಬರುವಂತ ಸ್ಥಿತಿ ಇದ್ದಿರಲಿಲ್ಲ. ಯಾವಾಗ ಸರ್ ಟೆಂಡರ್ ಆಗೋದು? ಯಾವಾಗ ಆಗೋದು ಟೆಂಡರ್? ಸರ್ ಈ ಕೂಡ್ಲೆ ನೀವ್ ಎಲ್ಲಿರೋ ನಮ್ಗೆ ಗೊತ್ತಿಲ್ಲ. ಈ ಕೂಡ್ಲೆ ಒಂದು ಅರ್ಧ ಗಂಟೆಲಿ ಬರ್ಬೇಕು ಸರ್ ಇಲ್ಲಿಗೆ. ಸರಿ, ಬಂದು ಜಾಗನ ನೋಡ್ಕೊಂಡು ಇಲ್ಲಿ ಗ್ರಾಮಸ್ಥರವ್ರ ಹೇಳ್ಬಿಟ್ಟು ಹೋಗಿ ಸರ್ ನೀವು. ಈಗ ನಾಟಿ ಮಾಡೋದ ಬನ್ನಿ. ಈಗ ಬನ್ನಿ. ನಾಟಿ ಮಾಡೋದ. ನಮಸ್ಕಾರ ಬಂಧುಗಳೇ. ಹೋಗಮ್ಮ ನಾಟಿ ಮಾಡಿದ್ಯಾ? ಅಲ್ಲಿ ಇನ್ನೊಂದ್ಸರಿ ನಾಟಿ ಮಾಡೋ ಮುಂದಿನಗಳಲ್ಲಿ ಅಧಿಕಾರಿಗಳ ಎಚ್ಚರಿಕೆ ಕೊಡ್ತಿದ್ದೇವೆ. ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಬಂದು ನಾಟಿ ಮಾಡ್ತೀವಿ. ಇಲ್ಲಿ ಬಿದ್ರೆ ಯಾರು ಹೊಣೆ ಹಾಕ್ತಾರೆ? ಮಾನ್ಯ MLA ಅವರು ತಿರುಗಾಡ್ತಾರೆ. ಯಾವ್ದಾರ ಒಂದು ಕಾರ್ಯಕ್ರಮ ಆದ್ರೆ ಇಲ್ಲೇ ಹೋಗ್ತಾರೆ. SP ಅವರು ಸಹ ಇಲ್ಲೇ ಹೋಗ್ತಾರೆ. ಜಿಲ್ಲಾಧಿಕಾರಿಗಳು ಇಲ್ಲೇ ಹೋಗ್ತಾರೆ. ಆದ್ರೆ ರೋಡ್ ಕೆಲಸ ಮಾಡಲ್ಲ. ಯಾಕೆಂದ್ರೆ ಹಳ್ಳಿಗಳಿರುವಂತ ಬಡ ಜೀವಿಗಳು ಅವ್ರು ಏನ್ ಗೊತ್ತಾಗುತ್ತೆ, ಓಟ್ ಬೇಕಾದ್ರೆ ಬರ್ತಾರ, 1000 ರೂಪಾಯಿ ಕೊಡ್ತಾರ, ದುಡ್ಡು ಹಾಕಿ ಕೊಟ್ಬಿಟ್ಟು ಓಟ್ ಮಾಡ್ಕೊಂಡು ಹೋಗ್ತಾರ. ಆದ್ರಿಂದ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ. ಮುಂದಿನಗಳಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ ಮುಂಭಾಗ ಬಂದು ಹೋರಾಟ ಮಾಡ್ತೀವಿ. ನೋಡಿ ಎಷ್ಟು ರೋಡ್ ಅಪ್ಡೇಟ್ ಹೋಗಿದೆ. ನೋಡಿದ್ರು ದೊಡ್ಡ ಗುಂಡಿಗಳೇ. ಈ ವ್ಯವಸ್ಥೆಯನ್ನು ಮೊನ್ನೆ ನಾವು ಇಡೀ ರಾಜ್ಯದಲ್ಲಿ ತೋರಿಸ್ತಾ ಇದೀವಿ. ಅಧಿಕಾರಿಗಳ ಗಮನಕ್ಕೆ ಹೋಯ್ತಾ ಇಲ್ವಾ? ಪಾರ್ಟಿ ಪಕ್ಷದಲ್ಲಿ ಯಾರಿಗೂ ಕಾಣದೇ ಇಲ್ಲ ಈ ಗುಂಡಿಗಳು. ಬೆಂಗಳೂರಲ್ಲಿ ಹೇಳ್ತಾ ಇದಾರೆ IT ಕಂಪ್ನಿಗಳು. ಬೆಂಗಳೂರು ಸುತ್ತಮುತ್ತ ಗುಂಡಿಗಳಿವೆ, ನಾವು ಕಂಪ್ನಿಗಳ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೂ ಸಹ ಈ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾಕೆಂದ್ರೆ ಮೊನ್ನೆ ತಾನೆ ಕೆಸ್ತೂರು ಗ್ರಾಮದಲ್ಲಿ ಒಂದು ಕಿರು ಸೇತುವೆ ಮಾಡುವಾಗ ತಡೆಗೋಡೆ ಇಲ್ದೇನೆ ಒಬ್ಬ ರಾಮು ಎಂಬುವರು ಮರಣ ಹೊಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಭ್ರಷ್ಟ ನಾಲಾಯಕ ಅಧಿಕಾರಿಗಳು. ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದೇವೆ. ಮುಂದಿನಗಳಲ್ಲಿ ಗ್ರಾಮಸ್ಥರು ಎಚ್ಚರಿಕೆ ಕೊಡ್ತಾರೆ. ಆದ್ರಿಂದ ನೀವು ಕೂಡ್ಲೆ ನಾಳೆ ಬಂದು ಕೆಲಸ ಮಾಡ್ಬೇಕು. ನೀವು
ನೋಡಿ ಎಷ್ಟೊಂದು ಗುಂಡಿಗಳು ಬಿದ್ದಿದೆ. ಗುಂಡಿನಲ್ಲಿ ರಸ್ತೆ ಇದೆಯೋ, ರಸ್ತೆನಲ್ಲೇ ಗುಂಡಿ ಇದೆಯೋ ಅಂತ ಅನುಮಾನ ಆಗ್ತಾ ಇದೆ. ಈಗ ನಾವು ನಾಟಿ ಮಾಡೋದಂತ ಹೋಗ್ತಾ ಇದೀವಿ, ಅಲ್ಲೊಂದು ಸ್ಥಳಗಳು ಮಾಡಿದ್ವಿ. ಪ್ರತಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಂಡಿ ಬರುತ್ತೆ ಇವತ್ತಿಂದ ಪೂಜೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಎಲ್ಲ ಗುಂಡಿಗಳನ್ನೇ ತೋರಿಸ್ಬೇಕು ಮಾಧವ ಸ್ವಾಮಿ, ಗುಂಡಿಗಳನ್ನೇ ತೋರಿಸ್ಕೋಗಿ ನೀವು ಲೈವಲ್ಲಿ ನೋಡಿ. ಜನ ಅರ್ಥ ಮಾಡ್ಕೊಳ್ಳಿ ಹೌದು, ಯಾವ ರೀತಿಯಲ್ಲಿ ಎತ್ತಿ ನಾವು ತೋರಿಸ್ತಾ ಇದ್ದೀವಿ. ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮಂಡ್ಯ ಜಿಲ್ಲೆ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಬಂದು ಇದು ಮಾಡ್ತೀವಿ. ಇನ್ನು ಮುಂದೆ ಇವರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಜನ ಮಾಡಬೇಕು. KRS ಪಕ್ಷದವರು ನಾವು ತೋರಿಸ್ತಾ ಇದ್ದೀವಿ ಕಾನೂನುಗಳು ಹೇಗಿದ್ದಾವೆ ಅಂತ. ಆದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಾದ್ರೆ ಜನರು ಮಾಡಬೇಕಾಗಿದೆ. ಪ್ರತಿಯೊಂದು ಕಡೆ ಇದೇ ರೀತಿಯಲ್ಲಿ ನೀವು ಮಾಡಬೇಕು. ನೋಡಿ ಮುಂದೆ ಗುಂಡಿ ಯಾವ ರೀತಿಯಲ್ಲಿ ಬಿಟ್ಟಿದ್ದಾರೆ. ಇದು ಈ ರೋಡ್ನ 3 ಬಾರಿ 4 ಬಾರಿ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಇದು ಕಳಪೆ ಮಟ್ಟದ ಕೆಲಸ ಮಾಡ್ಬೇಕಾದ್ರೆ ಅಧಿಕಾರಿಗಳಿಗೆ ಪರ್ಸೆಂಟ್ ಕೊಡ್ಬೇಕು. ಬಿಜೆಪಿ ಸರ್ಕಾರದಲ್ಲಿ 40% ಅಂತ ಹೇಳ್ತಿದ್ರು, ಆದ್ರೆ ಇವಾಗ 50% ಹೋಗ್ತಾ ಇದೆ. ಇನ್ನು ಅವ ಏಕ ಕೊಡ್ಬೇಕು. 50% ಸರ್ಕಾರಕ್ಕೆ, 50% ಸರ್ಕಾರಕ್ಕೆ. ಜಯವಾಗಲಿ. ನೋಡಿ, ಈ ತರ ನಮ್ಮ ಕರ್ನಾಟಕದಲ್ಲಿ ಆಗಿದೆ. ನೇಪಾಳದಲ್ಲಿ ಭ್ರಷ್ಟಾಚಾರಿಗಳು ಹುಡಿಕೊಂಡು ಹೊಡಿತಾವ್ರೆ. ಬನ್ನಿ ಬನ್ನಿ ನಾಟಿ ಮಾಡೋಣ. ನೋಡಿ, ಹಳಬಾಡಿ ಗ್ರಾಮದ ರಸ್ತೆಯಲ್ಲಿ ನಾವು ನಾಟಿ ಮಾಡ್ತಾ ಇದ್ದೇವೆ. ಅದರಿಂದ ಅಧಿಕಾರಿಗಳು ರೋಡಿನಲ್ಲಿ ನಾಟಿ ಮಾಡಿ, ರೋಡಿನಲ್ಲಿ ನಾಟಿ ಮಾಡಿ, ರೋಡಿನಲ್ಲಿ ನಾಟಿ ಮಾಡಿ. ಗುಂಡಿ ಬಿದ್ದಿರುವಂತ ರಸ್ತೆಯಲ್ಲಿ ಏನಪ್ಪ ಅಂದ್ರೆ ರಸ್ತೆಗಳು ಸುರಕ್ಷಿತವಾಗಿ ಕಲ್ಪಿಸಬೇಕಾದಂತ ಒಂದು ವ್ಯವಸ್ಥೆ. ಈ ದಿನದಲ್ಲಿ ರಸ್ತೆಗಳು ಸಾವಿನ ಮನೆಗೆ ಅಥವಾ ಆಸ್ಪತ್ರೆ ವ್ಯವಸ್ಥೆ ಕಲ್ಪಿಸಿ ನಾವು ಈಗ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಸರ್ಕಾರಿ ವ್ಯವಸ್ಥೆಗೆ ಜಯವಾಗಲಿ. ಇದೇ ರೀತಿ ನೇಪಾಳದಲ್ಲಿ ನಿನ್ನೆ ಮೊನ್ನೆ ಸರ್ಕಾರಕ್ಕೆ ಹುಡುಕಿ ಹುಡುಕ್ತಾವ್ರ. ಇದೇ ರೀತಿ ನಾವು ಕರ್ನಾಟಕದಲ್ಲಿ ಅದೇ ರೀತಿ ಮಾಡ್ತೀವಿ ನಾವು. ಆ ಕಡೆ ಮಾಡಪ್ಪ ಒಂದೆರಡು ಪೇಪರ್ನಲ್ಲಿ ಕೊಡೋಕೆ. ಯಾಕೆಂದ್ರೆ ನಾವು ಈ ಸುದ್ದಿಯನ್ನು ಎಲ್ಲರಿಗೂ ಮುಟ್ಟಿಸ್ಬೇಕಾಗಿದೆ. ಅದರಿಂದ ಫೋಟೋನು ತೆಗೆದು ಎಷ್ಟೋರ್ಗೂ ಕೂಡ ಕೊಡೋಣ. ಅವ್ರು ಹಾಕ್ತಾರೋ ಇಲ್ವೋ ಆಮೇಲೆ ನೋಡೋಣ. ನೆಕ್ಸ್ಟ್ ರೋಡ್ಗಳ ನಾಟಿ ಮಾಡೋಣ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಮನೆ ಮುಂದೆ ನಾಟಿ ಮಾಡೋಣ. ಯಾಕೆಂದ್ರೆ ಕೆಲಸ ಮಾಡಲ್ಲ ಅವರು ರೋಡ್ ಕಂಡು ಹೋಗ್ತಾರ. ಯಾಕೆ ಪರ್ಸೆಂಟ್ ಬರುತ್ತೆ, 20% ಕೊಟ್ರೆ ಮನೆಗೆ ಹೋಗ್ತಾರ. ಒಂದು 50 ಲಕ್ಷ ರಿಲೀಸ್ ಆದ್ರೆ ಅವ್ರ ದುಡ್ಡು ಗೋಪು ತುಂಬ, MLA ದುಡ್ಡು, ಅಧಿಕಾರಿಗಳ ದುಡ್ಡು. ಅವ್ರು ಎಲ್ಲಿ ಕೆಲಸ ಮಾಡ್ತಾರ? ಅದಕ್ಕೆ ಕಳಪೆ ಮಟ್ಟದ ಕೆಲಸ ಮಾಡಿ ಈ ರೀತಿ ಗುಂಡಿಗಳು ಬಿದ್ದ ಕಾರಣ ಈ ನಾಲಾಯಕ್ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ನಮ್ಮ ಮಂಡ್ಯ ಜಿಲ್ಲೆ ಯುವ ಘಟಕ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರೈತರು ಮಾಡುವಂತ ನಾವು ಭತ್ತ ಮಾಡುವಂತ ಸ್ಥಳದಲ್ಲಿ ಪೂಜೆ ಮಾಡಿ ಒಳ್ಳೆ ಬೆಳೆ ಬರ್ಲಿ ಅಂತ ನಾವು ಪೂಜೆ ಮಾಡ್ತೀವಿ. ಅದೇ ರೀತಿ ರೋಡಿನಲ್ಲಿ ಬೇಗ ಗುಂಡಿ ಮುಚ್ಚಿ ಅಂತ ಪೂಜೆ ಇದು. ರೋಡಿನಲ್ಲಿ ಒಳ್ಳೆ ಫಸಲು ಯಾಕಂದ್ರೆ ಮುಂದಿನಗಳಲ್ಲಿ ಎಲ್ಲಾ ಹಳ್ಳಿಗಳು ಇದೇ ಕಥೆ. ಯಾಕಂದ್ರೆ ಅಧಿಕಾರಿಗಳು ಕೆಲಸ ಮಾಡಲ್ಲ. ಎಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರೆ ಒಂದಿನ ಬಂದು ರಿಪೋರ್ಟ್ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಜೋಬು ತುಂಬಾ ದುಡ್ಡು ಬರುತ್ತಲ್ಲ, ಆದ್ರಿಂದ ಕೇಳಲ್ಲ ಅವರು. ಆದ್ರಿಂದ ನಾವು ಅಧಿಕಾರಿಗಳಿಗೆ ಮಾಡಪ್ಪ ಮಾಡ್ರಿ. ಭಗವಂತ ಬೇಗ ಗುಂಡಿ ಮುಚ್ಚಿ ಕಣಪ್ಪ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದಾವೆ ದಯವಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಗುಂಡಿ ಬಿದ್ದಿದ್ದಾವೆ ಅಲ್ಲೆಲ್ಲ ಈ ರೀತಿಯಾಗಿ ಜನರು ಗುಂಡಿ ಪೂಜೆ ಮಾಡಿ ಅದು ಅವ್ರ ಗುಂಡಿ ಪೂಜೆ ಆಗ್ಬೇಕು. ಮಾಡ್ಲಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕಾಗಲ್ಲ ನಾವು. ಯಾಕೆಂದ್ರೆ ಅವ್ರು ಹೊಡೆಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ. ಆ ರೀತಿಯಾಗಿ ನಾವು ವಿಭಿನ್ನವಾದಂತ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ರಾಜ್ಯದ ಜನತೆ ಅರ್ಥ ಮಾಡ್ಕೊಂಡು ಇನ್ನು ಮುಂದಕ್ಕೆ ಗುಂಡಿ ಪೂಜೆ ಮಾಡುವಂತ ಕೆಲಸಕ್ಕೆ ಮುಂದಾಗಿ ಅಂತ ನಾವು ಕೇಳ್ಕೊತೀವಿ. KRS ಪಕ್ಷದ ವತಿಯಿಂದ MLA ಅವರು ಬಂದು ಗುಂಡಿ ಪೂಜೆ ಮಾಡ್ತಾರೆ ಕಾಮಗಾರಿಗೆ, ರಸ್ತೆಗೆ. ನಮ್ಮ KRS ಪಕ್ಷದವರು ಗುಂಡಿ ಪೂಜೆ ಮಾಡ್ತಾ ಇದೀವಿ ಬಂಧುಗಳೇ.
ಎಚ್ಚೆತ್ಕೊಬೇಕು. MLA ಗಳು ಆಗ್ಬೋದು, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು. ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇವತ್ತು ನಾವು ಕಿರ್ಗಾವಲು ಮತ್ತೆ ಮಂಡ್ಯ ರಸ್ತೆನಲ್ಲಿರುವಂಥ ಅನಿಯಂಬಾಡಿ ಗ್ರಾಮದಲ್ಲಿರೋ ರಸ್ತೆಗಳಿಗೆ ಪೂಜೆ ಮಾಡಿದ್ದೀವಿ. ಈ ಪೂಜಾ ಕಾರ್ಯಕ್ರಮ ಸರ್ಕಾರಿ ವ್ಯವಸ್ಥೆಗೆ ತಲುಪಿದ್ರೆ ಶೀಘ್ರದಲ್ಲೇ ಈ ರಸ್ತೆಗಳನ್ನ ಸುವ್ಯವಸ್ಥಿತ ಮಾಡಿಕೊಡ್ಬೇಕು. ಯಾಕೆಂದರೆ ರಸ್ತೆಗಳು ಅಂದರೆ ನಾವು ಸುಗಮ ಸಂಚಾರಕ್ಕೆ ಮತ್ತು ಮನೆಯಿಂದ ನಗರಕ್ಕೋ ಇನ್ನೊಂದು ಕಡೆಗೋ ಮತ್ತು ಅಲ್ಲೇ ನಗರದಿಂದ ನಮ್ಮ ಮನೆಗೆ ಸುಸೂತ್ರವಾಗಿ ಹೋಗಲಿ ಅಂತ ಇರೋ ರಸ್ತೆಗಳು ಈಗೇನಾಗಿವೆ ಅಂದರೆ ನಾವು ಹೋದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇಲ್ಲ ನೇರ ನರಕಕ್ಕೆ ಹೋಗ್ಬೇಕು ಅಂತ ವ್ಯವಸ್ಥೆ ಆಗಿದೆ ಈ ರಸ್ತೆಗಳು. ಈ ರಸ್ತೆಗಳೆಲ್ಲ ಸಾವಿನ ಹೆದ್ದಾರಿಗಳಾಗಿವೆ. ಇದನ್ನು ಜಿಲ್ಲಾಡಳಿತ ಗಮನ ಹರಿಸಿ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತವಾದ ಕ್ರಮ ಕೈಗೊಂಡು ಶೀಘ್ರದಲ್ಲೇ ಇದು ರಸ್ತೆ ಮುಚ್ಚಿಸ್ಕೊಡ್ತಾರೆ, ರೀ ಮಾಡಿಸ್ಕೊಡ್ತಾರೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಸ್ಕೊಡ್ತಾರೆ ಅಂತ ಬಯಸ್ತಾ ಇದ್ದೀವಿ. ಇಲ್ಲ ಅಂದರೆ ವೆಹಿಕಲ್ ಟ್ಯಾಕ್ಸ್ ಏನಾಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಅದನ್ನೆಲ್ಲನೂ ರದ್ದು ಮಾಡಬೇಕಾಗುತ್ತೆ ನೀವು. ಯಾಕಂದರೆ ನೀವು ರಸ್ತೆನೇ ಕೊಡದೇನೆ ಗುಂಡಿ ಒಳಗಡೆ ನಾವು ನಿಮಗೂ ಟ್ಯಾಕ್ಸ್ ಕಟ್ಟಿ ಹಾಸ್ಪಿಟ್ಲಿಗೂ ಪೇಮೆಂಟ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲ ರಸ್ತೆ ರೆಡಿ ಮಾಡಿ, ಇಲ್ಲ ವಾಹನಗಳ ಟ್ಯಾಕ್ಸ್ ಏನಿದೆ ಅದನ್ನು ರದ್ದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮಲ್ಲೇಶ್ ಈಗ ದೊಡ್ಡದಾಯ್ತದೆ. ಯಾಕೆಂದ್ರೆ ನಾವು 2 ಕಡೆ ಪೂಜೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕು. ಯಾಕೆ ಮಾಡಿಲ್ಲ ಅಂದ್ರೆ ಮಂಡ್ಯ PWD ಇಲಾಖೆ ಇದೇ ರೀತಿ ನಾವು ಪೂಜೆ ಮಾಡಬೇಕಾಗುತ್ತಾ, ನಿಮಗೂ ಸನ್ಮಾನ ಮಾಡಿ ದೊಡ್ಡ ಮಟ್ಟದಲ್ಲಿ ತೋರಿಸ್ಬೇಕಾಗುತ್ತಾ. ಆದ್ರಿಂದ ನಿಮಗೆ ಸನ್ಮಾನನೂ ಸಹ ಮಾಡ್ತೀವಿ. ಈಗ ನಾವು ಎಲ್ಲ KRS ಪಕ್ಷದಿಂದ ಮಂಡ್ಯ ಜಿಲ್ಲಾ ಘಟಕದಿಂದ ನಾವು ಪ್ರತಿಯೊಂದು ಹಳ್ಳಿಲೂ ಸಹ ಇದೇ ರೀತಿ ಕೆಲಸ ಮಾಡಬೇಕು. ನೋಡಿ ಯಾವ ರೀತಿ ಕಾರ್ ಹೋಗ್ಬೇಕಾದ್ರೆ ಹಳ್ಳದಲ್ಲಿ ಹೋಗ್ಬೇಕಂದ್ರೆ ನಾವು ಸಾರ್ವಜನಿಕ ಸೈಡ್ಗೆ ಹೋಗ್ಬೇಕು, ಆಗ ಅಪಘಾತ ಆಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಇನ್ನು ಲೈವ್ನ ಏನು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಾರ್ಟಿಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ಟು ಕಿರ್ಗಾವಲು ರಸ್ತೆ, ಮಂಡ್ಯದಿಂದ ಕಿರ್ಗಾವಲು ಹೋಗೋ ರಸ್ತೆಯಲ್ಲಿ ಅನಿಯಂಬಾಡಿ ಎಂಬ ಊರಲ್ಲಿ ನೋಡಿ ರಸ್ತೆಗಳ ಗುಂಡಿಗಳು ಸುಮಾರು 4-5 ಕಿಲೋಮೀಟ್ರ್ ಬರೀ ಗುಂಡಿಗಳೇ ಇವೆ. ಈ ಅನಿಯಂಬಾಡಿ ಅನ್ನೋ ಗ್ರಾಮದಲ್ಲಂತೂ ಅಲ್ಲಿ ಸುಮಾರು ಜನ ಬಿದ್ದು ಏಟ್ ಮಾಡ್ಕೊಂಡಿರೋದು. ಡೈಲಿ 2-3 ಜನ ಬೆಳಗನ ಬೀಳ್ತಾರೆ, ರಾತ್ರಿನಾಗಂತೂ ಲೆಕ್ಕ ಇಲ್ವಂತೆ, 10-15 ಜನ ಬೀಳೋದಂತೆ. ಅಜಾರಕತೆ ರಸ್ತೆಗಳು ಸರಿಯಾದ ರೀತಿಲಿ ರಸ್ತೆಗಳು ನಿರ್ಮಾಣದ ಕಾರಣ ಎಷ್ಟೋ ಜನ ಬೀಳ್ತಾ ಇದ್ದಾರೆ. ಗ್ರಾಮಸ್ಥರು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೂಡಲೇ ಅಧಿಕಾರಿಗಳು ಗಮನಿಸಿ ಸ್ಥಳಕ್ಕೆ ಬಂದು ಮಾಹಿತಿ ಪಡೆದು ಈ ರಸ್ತೆನ ರೆಡಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. 1947 ಸ್ವಾತಂತ್ರ್ಯ ಮತ್ತು 1956ರಲ್ಲಿ ಸಂವಿಧಾನ ಆಗಿ ಅವತ್ತಿನ ಕಾಲದಲ್ಲಿ ರೈತರು ಸಾಮಾನ್ಯ ಜನರು ಮಾಡ್ಕೊಂಡಿರೋ ರಸ್ತೆಗಳಿಗೂ ಇವತ್ತು 36 ಲಕ್ಷ ಕೋಟಿ ಅನುದಾನ ಬರ್ತಾ ಇದ್ರು, ಟ್ಯಾಕ್ಸ್ ಬರ್ತಾ ಇದ್ರು. ಇವತ್ತಿನ ರಸ್ತೆಗಳಿಗೂ ಏನು ವ್ಯತ್ಯಾಸ ಇಲ್ಲ, ಏನು ಮಾಡ್ತಾ ಇಲ್ಲ ಇವತ್ತೆಲ್ಲ. ಅವತ್ತು ಒಬ್ಬ ವಿಶ್ವೇಶ್ವರಯ್ಯ ಮನಸ್ಸು ಮಾಡೋದಕ್ಕೆ ಇವತ್ತು ಇಡೀ ಮಂಡ್ಯ ಎಲ್ಲ ನೀರು ಬರ್ತದೆ. ಆದರೆ ಇವತ್ತು ವಿಶ್ವೇಶ್ವರನ ಥರ ಎಲ್ಲ ಓದಿ ಎಷ್ಟೋ ಜನ ಇದ್ರೂ ಎಲ್ಲ ಲೂಟಿ ಮಾಡ್ತಾ ಇರೋ ಹೊರತು ಯಾರು ಜನಗಳ ಅಭಿವೃದ್ಧಿಗಾಗಲಿ ದೇಶದ ಅಭಿವೃದ್ಧಿಗಾಗಲಿ ಜನಸಾಮಾನ್ಯ ಬದುಕಕ್ಕಾಗಲಿ ಮಾಡ್ತಾರೆ. ನೋಡಿ ಎಷ್ಟು ಗುಂಡಿಗಳಿವೆ. ಈ ಮೇನು ಏನಿದೆ ಈ ಜಾಗ, ಇಲ್ಲಿ ಅಧಿಕವಾಗಿ ಅಪಘಾತಗಳು ನಡೀತಾವೆ. ಎಲ್ಲ ಸ್ಪೀಡಾಗಿ ಬರೋದು ಗೊತ್ತಾಗಲ್ಲ, ರಸ್ತೆ ಕಾಣಲ್ಲ. ರಾತ್ರಿ ಸಮಯದಲ್ಲಿ ಜಾಸ್ತಿ ಬಿದ್ದಿಲ್ಲಿ ಆಸ್ಪತ್ರೆಗೆ ಸರಿ ದಂಡ ಹಾಕಿಸ್ತಾರೆ. ಎಷ್ಟೋ ಜನಕ್ಕೆ ಕಾಲು ಕೈಯೆಲ್ಲ ಮುರಿದೋಗಿದೆ ಅಂತೆ, ರಕ್ತಗಳು ಬಂದಿದೆ. ಸುಮಾರು 4-5 ಕಿಲೋಮೀಟ್ರ್ ಇದೇ ಥರ ಇದೆ ಅಂತೆ. ಎಲ್ಲ ಬಿದ್ದು ಹೋಗ್ತಾರೆ. ಅತಿ ಹೆಚ್ಚು ಇಲ್ಲಿ ಬಿದ್ದು ಹೋಗಿರೋ ಜಾಸ್ತಿ. ನೋಡಿ ಕಲ್ಲೇ ಕಾಣ್ತಾ ಇದೆ ರಸ್ತೆಗಳಲ್ಲಿ, ದಪ್ಪ ಕಲ್ಲೇ ಕಾಣ್ತಾ ಇದೆ. ದಯಮಾಡಿ ಈ ಬಗ್ಗೆ ಇಲ್ಲಿಗೆ ಬರುವಂಥ PWD ಇಲಾಖೆಗಳು, ಶಾಸಕರು, ಸಂಸದರು ಯಾರಿದ್ರು ಇವರೆಲ್ಲ ಕೂಡಲೇ ಇದ್ರ ಬಗ್ಗೆ ನೋಡಿ ಕೂಡಲೇ ಇವೆಲ್ಲ ಮಾಡ್ಕೊಬೇಕು. ನೋಡಿ ಕಲ್ಲು ಯಾವ ರೀತಿ ಇದೆ, ದಯಮಾಡಿ ಇವೆಲ್ಲ ಎಚ್ಚರಿಸಿ ಮಾಡಬೇಕು ಗುಂಡಿಗಳು.